ಕಾಕ್ರೋಚ್ ಜನತಾ ಪಾರ್ಟಿ ದೆಹಲಿಯ ಜಂತರ್ ಮಂತರ್ ಒಳಗ ಪ್ರತಿಭಟನೆ ಮಾಡಕತ್ತೈತಿ. ಅಲ್ಲಿಗೆ ಸ್ವಲ್ಪ ಜನ ಹೋಗಿ ಅವರಿಗೆ ಸಹಾಯ ಮಾಡಕತ್ತಾರ. ಸಹಾಯ ಮಾಡೋರು ಇದ್ದಾರ, ಪ್ರತಿಭಟನೆ ಒಳಗ ಭಾಗಿಯಾದವರು ಇದ್ದಾರ. ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಕಾಕ್ರೋಚ್ಗಳೇ ತುಂಬ್ಕೊಂಡ್ಬಿಟ್ಟಾವ. ಇದೇ ರೀತಿ ಕೆಲವು ಕಾಕ್ರೋಚ್ಗಳು ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದಾಗೂ ಪ್ರತಿಭಟನೆಯನ್ನ ಮಾಡ್ಲಿಕ್ಕತ್ತಾವ ಅವರಿಗೆ ಸಪೋರ್ಟ್ ಮಾಡಿ. ಸಾಕಷ್ಟು ಕಡೆ ನೋಡಿರಿ, ನಮ್ಮಲ್ಲೇ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಹತ್ರ ಕಾಕ್ರೋಚ್ಗಳ ಪ್ರತಿಭಟನೆ ನಡೆದೈತಿ, ಮಹಾರಾಷ್ಟ್ರದ ದಾದರ್ ಒಳಗ ನಡೆದೈತಿ, ಸಾಕಷ್ಟು ಕಡೆ ಬೇರೆ ಬೇರೆ ರಾಜ್ಯದಾಗ. ಯಾವ ರೀತಿ ಆಕ್ಷನ್ಗಳನ್ನ ಪೊಲೀಸರು ತಗೊಳ್ಳಿಕತ್ತಾರ? ಈಗಾಗಲೇ ಡೆಲ್ಲಿ ಒಳಗ ಲಾಠಿ ಚಾರ್ಜ್ ಕೂಡ ನಡೆದು ಹೋಗೈತಿ. ಇನ್ನು ಫ್ರೀಡಂ ಪಾರ್ಕ್ ಒಳಗೂ ಕೂಡ ಅಷ್ಟೊಂದೇನ್ ಮಾಡ್ಲಿಕ್ಕತ್ತಿಲ್ಲ, ಸಮಾಧಾನಕರವಾಗಿ ಮಾಡ್ರಿ ಅನ್ನೋ ಸೂಚನೆಗಳನ್ನ ಕೊಡ್ಲಿಕ್ಕತ್ತಾರ. ದಾದರ್ ಒಳಗ ಮಹಾರಾಷ್ಟ್ರ ಸರ್ಕಾರದವರು ಖಡಕ್ ಆದ ಆಕ್ಷನ್ ಅನ್ನ ತಗೊಂಡಾರ. ಯಾರು ಕೂಡ ಅನ್ನೆಸೆಸರಿ ವರ್ತನೆ ಮಾಡೋ ಹಂಗಿಲ್ಲ ಅಂತ ಸೂಚನೆ ಕೊಟ್ಟಾರ. ಆದ್ರೆ ಒಂದು ಕ್ಯೂರಿಯಾಸಿಟಿ ಇರ್ತೈತಿ, ದೇಶದ ಬೇರೆ ಬೇರೆ ರಾಜ್ಯದೊಳಗಿರುವಂಥ ನಿಯಮಗಳಿಗಿಂತ ಉತ್ತರ ಪ್ರದೇಶದಾಗಿರೋ ನಿಯಮಗಳು ಕಟ್ಟುನಿಟ್ಟುಗಳು ಒಂಚೂರು ಹೆಚ್ಚೆ. ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಾಗ ಪೊಲೀಸರಿಗೆ ಫುಲ್ ಪವರ್ ಐತಿ. ಅವರು ಯಾವ ರೀತಿ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ತಾರಂತ ಈ ಹಿಂದಿನ ಕೇಸ್ಗಳೊಳಗೆ ನಾವು ನೋಡಿವಿ. ಈ ಕಾಕ್ರೋಚ್ಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಲಿಕ್ಕತ್ತಾರ ಅನ್ನೋದನ್ನ ಇವತ್ತು ನೋಡೋಣ. ಪ್ರೊಟೆಸ್ಟರ್ಸು ಪೊಲೀಸರ ಜೊತೆ ಮಾತಾಡೋ ವೇಯಿಂದ ಹಿಡಿದು ಪೊಲೀಸರವ್ರಿಗೆ ಹೇಳೋ ವೇ ತನಕ ಬೇರೆನ ರೀತಿಯದ್ದೈತಿ. ಅದು ಹೆಂಗಿತ್ತು ನೋಡ್ಕೊಂಬರ್ರಿ. ऐसा है मेरी बात सुन लो। मुकदमे लिख जाएंगे और बुद्धि सही हो जाएगी, मैं बता दे रहा हूँ, ठीक है ना। मुकदमे लिख जाएंगे, एकदम सही हो जाएगा दिमाग। टाइम सर थोड़ा सा एक्सटेंड कर लीजिए, टाइम नहीं, सारे बच्चे दूर दूर से आ रहे हैं। जाइए अपने घर जाइए, बिल्कुल अपने घर पे करिए जो करना है। औलाद में बच्चे चले जाएंगे, चलिए बस हो गया, ये कैंसिल कर दिया सर। अगर इसको सर अगर मेरे यहाँ आप भेज देते तो मैं इसको वो आपको मैंने फोन बताया सर, ये मेरे यहाँ मैं अभी हमारा दिमाग खराब हो गया है क्या? हमारा दिमाग ज्यादा खराब हो गया मुझे लग रहा है, ठीक है ना। ऐसा काम ना करो, सुनो मेरी बात, पढ़े लिखने वाले प्रेम से बात कर रहा हूँ, ऐसा काम मत करो, ठीक है। ये तो दूसरा लेटर है भाई, ये दूसरा लेटर है। वो जो पोल्यूशन की नोट वाला लेटर कहाँ है? चलिए अपने घर जाइए, चलिए बिल्कुल आपका समय ओवर हो गया, चलिए। हेलो, जो परमिशन लेटर लिए थे जिसपे साइन ऐसी परिस्थिति मत लाओ कि किसी लायक ना रहो, इसीलिए प्रशासन के साथ चलिए बस घर चलिए अपने, ठीक है चलो घर चलिए, बुला के लेके आओ, चलो चलिए। अपने अपने घर जा रहे हैं वापिस। घर नहीं जाए तो रुके, अच्छा आप जरूर निकालेंगे, तमाशा क्या? दिमाग खराब हो गया, बेटा गाड़ी भरना शुरू करो, गाड़ी भरना शुरू करो। सारे बच्चों को पुलिस जो है खदेड़ रही है, चारों तरफ से खोज खोज के हटाया जा रहा है लोगों के आसपास कोई इकट्ठा ना हो सके। अटक सुनने जाएंगे क्या? ನೋಡಿದ್ರಲ್ರಿ, ಉತ್ತರ ಪ್ರದೇಶದಾಗ ಒಂದು ದಿನದ ಗಡುವು ಕೊಟ್ಟಿದ್ರು. ಅಂದ್ರೆ ಒಂದು ದಿನ ಪ್ರತಿಭಟನೆ ಮಾಡಕ್ ಅವಕಾಶ ಕೊಟ್ಟಿದ್ರು. ಒಂದು ದಿನ ಮುಗಿದ ಮೇಲೆ ನೆಕ್ಸ್ಟ್ ಡೇ ಪೊಲೀಸರಲ್ಲಿ ಹಾಜರಾಗಿ ಕೇಳಲಿಕ್ಕತ್ತಾರ. ಒಂದು ದಿನ ಪರ್ಮಿಷನ್ ಮುಗೀತು, ಸೀದಾ ನಡೀರಿ. ಭಾಳ ಪ್ರೀತಿಯಿಂದ ಹೇಳಿಕತ್ತೀನಿ, ನಿಮ್ಮ ಮನೆಗೆ ಹೋಗ್ರಿ. ಮನೆಗೆ ಹೋಗೋದು ಅಲ್ಲಂದ್ರೆ ಜೀಪ್ ಹತ್ರಿ ಸ್ಟೇಷನ್ಗೆ ಹೋಗೋನು, ಇಷ್ಟೇ ಅವ್ರು ಹೇಳಲಿಕ್ಕತ್ತಿರೋದು. ಅಲ್ಲಿ ಯಾರು ಕೂಡ ಅನ್ನಕತ್ತಿಲ್ಲ, ಪೊಲೀಸರ ಮೇಲೆ ಕೆಟ್ಟ ಭಾಷೆ ಪ್ರಯೋಗ ಮಾಡ್ಲಿಕ್ಕತ್ತಿಲ್ಲ, ಹೊಡೆಯೋದು ಬಡಿಯೋದು ಕಲ್ಲುಗೆದು ಏನೂ ನಡೆದಿಲ್ಲ. ಎಲ್ಲ ಶಾಂತ ರೀತಿಯಿಂದ ನಡೆದೈತಿ. ಯಾಕಂದ್ರ ಯೋಗಿ ಆದಿತ್ಯನಾಥ್ ಅವರ ಪೊಲೀಸರ ಟ್ರೀಟ್ಮೆಂಟ್ ಅಲ್ಲಿನ ಮಂದಿಗೆ ಚಲೋ ಅಂತ ನಂಗೆ ಗೊತ್ತೈತಿ. ಅವ್ರೇನು ಕೇಳಲಿಕ್ಕತ್ತಾರ, ಒಂದು ದಿನ ಇನ್ನೊಂದು ದಿನ ನಾವು ಪ್ರತಿಭಟನೆ ಮಾಡ್ತೀವಿ, ಯಾಕಂದ್ರೆ ದೂರದಿರೋದ್ರಿಂದ ಇನ್ನೂ ಸ್ವಲ್ಪ ಮಂದಿ ಬರ್ಲಿಕ್ಕತ್ತಾರ. ಒಂದು ದಿನ ಎಕ್ಸ್ಟ್ರಾ ಬೇಕು. ಒಂದು ದಿನ ಇಲ್ಲ, ಒಂದು ನಿಮಿಷ ಕೊಡೋದಿಲ್ಲ, ಸೀದಾ ಇಲ್ಲಿಂದ ಹೊರಟು ಬಿಡ್ರಿ. ಒಬ್ರು ನನಗೆ ಇಲ್ಲಿ ಕಾಣಿಸ್ಬಾರ್ದು, 1 ಅವರ್ ಟೈಮ್ ಕೊಡ್ತೇನೆ, ಬೇಡಂದ್ರೆ 2 ಅವರ್ ಕೊಡ್ತೀನಿ, ಇಲ್ಲಿಂದ ಹೋಗಿ ಬಿಡ್ರಿ ಅನ್ನೋ ವಾರ್ನಿಂಗ್ಗಳನ್ನ ಕೊಡ್ಲಿಕ್ಕತ್ತಾರ. ಅಷ್ಟಕ್ಕೂ ಕೇಳಲಾರ್ದವ್ರನ್ನ ಜೀಪ್ ಹತ್ತಿಸಿ ಸ್ಟೇಷನ್ ಕರ್ಕೊಂಡು ಹೋದ್ರು. ಕೆಲವೊಬ್ಬರನ್ನ ಅಂದ್ರೆ ಅಲ್ಲಿ ಗುಂಪು ಇರಬಾರ್ದು, ಗುಂಪನ್ನ ಚದರಿಸಿ ಬಿಟ್ರು. ಇದು ಅಸಲಿಗೆ ಉತ್ತರ ಪ್ರದೇಶದಾಗಿ ನಡೆಯುವಂತಹ ಒಂದು ಕಾನೂನು ವ್ಯವಸ್ಥೆ. ಇಷ್ಟು ಈಸಿಯಾಗಿ ಮುಗಿಸಿಬಿಟ್ರು ಅವರು. ಯಾವುದೇ ರೀತಿಯ ಡ್ರಾಮಾ ಇಲ್ಲ, ಯಾರೂ ಕೂಡ ಹೈ ಡ್ರಾಮಾ ಮಾಡೋಂಗಿಲ್ಲ. ಮುಖ್ಯವಾಗಿ ಪೊಲೀಸರ ಮೇಲೆ ಕೈ ಎತ್ತೋದೇ ಇಲ್ಲ. ಪೊಲೀಸರಿಗೆ ಅವರ ವೃತ್ತಿಗೆ ಗೌರವ ಕೊಡ್ತಾರ. ಪೊಲೀಸರು ಕೂಡ ಅಲ್ಲಿ ಯಾರ ಮೇಲೂ ಕೈ ಮಾಡಲಿಲ್ಲ, ಹೇಳಿದ್ರು, ಆರ್ಡರ್ ಮಾಡಿದ್ರು, ಎಲ್ಲ ಮುಗಿಸಿದ್ರು. ಇದು ಉತ್ತರ ಪ್ರದೇಶದಾಗ ನಡೆಯುವಂತಹ ಒಂದು ರೀತಿ. ಯೋಗಿ ಮಾಡೆಲ್ ಒಳಗ ಇದೇ ರೀತಿ ಐತ್ರಿ. ಪ್ರತಿಯೊಬ್ಬ ಅಪರಾಧಿ ಆರೋಪಿಗೂ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಐತಿ. ಈಗ ಪ್ರತಿಭಟನಾಕಾರರಿಗೂ ಈ ರೀತಿಯ ಟ್ರೀಟ್ಮೆಂಟ್ ಇತ್ತು. ಈ ರೀತಿಯ ಪೊಲೀಸರಲ್ಲಿ ಕೆಲಸ ಮಾಡಾಕ ಯೋಗಿ ಆದಿತ್ಯನಾಥ್ ಅವರು ಮುಖ್ಯವಾದ ಕಾರಣ. ಅವ್ರಿಗೆ ಒಂದು ರೀತಿಯಿಂದ ಫುಲ್ ಫ್ರೀಡಮ್ ಕೊಡ್ತಾರೋ, ಇನ್ನೊಂದು ಅವರು ಜನರಿಗೆ ಸರಿಯಾದ ಆದೇಶ ಕೊಡ್ತಾರೋ.
ಕಾನೂನನ್ನ ನಂಬಿಕೊಂಡಿದ್ರೆ ಮಾತ್ರ ಇಲ್ಲಿ ಇರಕ್ ಸಾಧ್ಯ, ಕಾನೂನನ್ನ ಮೀರಿ ಏನು ನಡೆಯೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅದು ಕೂಡ ಈಗ ಸಾಕಷ್ಟು ವೈರಲ್ ಆಗಕತ್ತೈತಿ. हिंदुस्तान में कायदे से रहना सीखो, कायदे से रहना सीखो। यहां का कानून मानो, कानून मानोगे, कायदे से रहोगे तो फायदे में रहोगे, और नहीं तो आगे का रास्ता तो फिर कहां के लिए जाता है, वह फिर कानून कोई तोड़ेगा तो वह रास्ता सीधे जहन्नुम की तरफ ही लेके जाता है, कहीं और की तरफ नहीं लेके जाता है। ಕಾನೂನು ವಿರುದ್ಧವಾಗಿ ಮಾತಾಡಿ, ಕಾನೂನು ವಿರುದ್ಧವಾಗಿ ಕೆಲಸ ಮಾಡಿ, ಕಾನೂನನ್ನ ಮುರಿದು, ಕಾನೂನನ್ನ ಕೈಗೆ ತಗೊಂಡು ಯಾರೇ ವರ್ತಿಸಿದ್ರು, ಅವ್ರು ಯಾರೇ ಆಗಿದ್ರು, ಅವರಿಗೆ ಸಿಗಬೇಕಾದ ಟ್ರೀಟ್ಮೆಂಟ್, ಯಾವ ದಾರಿ ಒಳಗೆ ಹೋಗ್ಬೇಕು ಅದನ್ನೆಲ್ಲ ಹಂಗೇ ಮಾಡ್ತೀವಿ, ಕಾನೂನು ಮೀರಿ ಇಲ್ಲೇನು ನಡೆಯುವುದಿಲ್ಲ ಅನ್ನೋ ಒಂದು ದೊಡ್ಡ ಮೆಸೇಜ್ ಅನ್ನ ಕೊಟ್ಟಿದ್ರು. ಅದೇ ರೀತಿ ಅವರ ಪೊಲೀಸರು ಕೂಡ ನಡ್ಕೋತಾರ. ಬರೀ ಪ್ರತಿಭಟನಾಕಾರರ ಜೊತೆ ಅಂತ ಅಷ್ಟೇ ಅಲ್ರಿ, ಅಲ್ಲಿ ಅನ್ಯಾಯ ಅಪರಾಧಗಳು ಮಾಡೋರ್ಗೆಲ್ಲರಿಗೂ ಇದೇ ರೀತಿಯ ಟ್ರೀಟ್ಮೆಂಟ್ ಸಿಗ್ತೈತಿ. ಈಗ ಎಲ್ರಿಗೂ ಒಂದು ಕುತೂಹಲ ಇತ್ತು, ಯೋಗಿ ಆದಿತ್ಯನಾಥ್ ಅವರು ಈ ಕಾಕ್ರೋಚ್ಗಳನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಾರು ಅಂತ. ಇದು ಒಂದು ಸಿಂಪಲ್ ವಿಡಿಯೋ ರೀ. ಈಗ ಒಂದು ವಿಡಿಯೋ ವೈರಲ್ ಆಗೈತಿ, ಯಾವ ರೀತಿ ಕಾಕ್ರೋಚ್ಗಳನ್ನ ಯೋಗಿ ಆದಿತ್ಯನಾಥ್ ಅವ್ರು ಹೊಸಕ್ ಹಾಕಾಕತ್ತಾರು ಅನ್ನೋದು. ಇನ್ನು ಮುಂದಿನ ದಿನದಾಗ ಇನ್ನೂ ಸಾಕಷ್ಟು ವಿಡಿಯೋಗಳು ಬರಬಹುದು. ಆದ್ರ ಇಡೀ ದೇಶದಾಗಿ ಕಾಕ್ರೋಚ್ಗಳ ಹಾವಳಿಯನ್ನ ಸರಿಯಾಗಿ ನಿಭಾಯಿಸಿದ UP ಸರ್ಕಾರದ ಪೊಲೀಸರು ನೋಡ್ರಿ.